ವಾಚ್ ಯಾವ ಕೈ ಕಟ್ತೀವಿ ಅನ್ನೋದು ಕೂಡ ನಮ್ಮ ಎನರ್ಜಿನ ತೋರಿಸುತ್ತೆ. ಕೇವಲ ಬರೀ ವಾಚ್ ಗಳಿಂದ ನಮ್ಮಲ್ಲಿ ಆಫೀಸಲ್ಲಿ ನಡೆಯುವಂತ ಸಮಸ್ಯೆಗಳಿಂದ ಯಾವ ರೀತಿ ಪಾರಾಗುವಂತದ್ದು, ನಮ್ಮ ಮನೆಯಲ್ಲೇನೆ ಯಾಕೋ ನನ್ಗೂ ನಮ್ಮ ತಂದೆಗೂ ಆಗ್ತಾ ಇಲ್ಲ, ನನ್ಗೂ ನಮ್ಮ ತಾಯಿಗೂ ಆಗ್ತಾ ಇಲ್ಲ, ವಾಚ್ ಚೇಂಜ್ ಮಾಡ್ಕೊಂಡು ನೋಡಿ. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದ್ಭುತವಾದಂತ ಮಾಹಿತಿ ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಏನ್ ಗಮನಿಸ್ಬೇಕಾದ್ರೆ, ನಾನು ಆಲ್ವೇಸ್ ಹೇಳ್ತಾ ಇರ್ತೀನಿ, ಎಲ್ಲದರಲ್ಲೂ ಕೂಡ ಒಂದು ಎನರ್ಜಿ ಇರುತ್ತೆ. ಸೊ ನಾವು ವಾಚ್ ಯಾವ ಕೈ ಕಟ್ತೀವಿ ಅನ್ನೋದು ಕೂಡ ನಮ್ಮ ಎನರ್ಜಿನ ತೋರಿಸುತ್ತೆ. ನೋಡಿ, ಯಾವಾಗ್ಲೂ ಅಷ್ಟೇ, ನಾವು ಲೆಫ್ಟ್ ಹ್ಯಾಂಡ್ ಆಗಿ ವಾಚ್ ಕಟ್ಟಾಗ ಏನ್ ಗೊತ್ತಾ, ಇದು ನಾವು ಫೆಮಿನೈನ್ ಎನರ್ಜೀಸ್ ನ ಅಟ್ರಾಕ್ಟ್ ಮಾಡ್ತೀವಿ. ಅಂದ್ರೆ ನಮ್ಮ ಬಾಸ್ ಫೀಮೇಲ್ ಇದ್ದಾಗ ನಾವು ಎಡಗಡೆ ಕೈಯಲ್ಲಿ ವಾಚ್ ಕಟ್ಟಿದಾಗ ನಮ್ಮ ಅವರ ಮಧ್ಯದಲ್ಲಿ ಬಾಂಡಿಂಗ್ ಚೆನ್ನಾಗಿರುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಗೆಲ್ಲೋ ಒಂದ್ ಕಡೆ ತುಂಬಾ ವೀಕ್ ಅನ್ಸ್ತಾ ಇದೆ, ಎಲ್ಲೋ ಒಂದ್ ಕಡೆ ನನ್ ತುಂಬಾ ಧೈರ್ಯ ಕಮ್ಮಿ ಇದೆ ಅಂತ ಅನ್ಸ್ದಾಗ ಏನ್ ಮಾಡ್ಕೊಳ್ಳಿ ಅಂದ್ರೆ, ವಾಚ್ ನ ಬಲ್ಗೈ ಕಟ್ಕೊಳ್ಳಿ. ವಾಚ್ ನ ನೀವು ಬಲ್ಗೈ ಕಟ್ಕೊಂಡಾಗ ನಿಮ್ಮ ಬಿಹೇವಿಯರ್ ಚೇಂಜಸ್ ಆಗುತ್ತೆ. ಎಲ್ಲೋ ಭಯ ಬೀಳ್ತಾ ಇದ್ದೀರಾ, ಎದುರ್ತಾ ಇದ್ದೀರಾ, ಕಾನ್ಫಿಡೆನ್ಸ್ ಕಮ್ಮಿ ಇದೆ. ಸೊ ನಿಮ್ಗೆ ಮ್ಯಾಸ್ಕ್ಯುಲೈನ್ ಎನರ್ಜಿ ಬೇಕು. ಮ್ಯಾಸ್ಕ್ಯುಲೈನ್ ಎನರ್ಜಿ ಅಂದ್ರೆ ಏನು? ಮ್ಯಾನ್ ಪವರ್. ಸೊ ನಿಮ್ಮ ಮನಸ್ಥಿತಿ ತುಂಬಾ ಎದುರ್ತಾ ಇದ್ದಾಗ ಅದೇ ವಾಚ್ ನ ಈ ಕೈಯಲ್ಲಿ ಕಟ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಎನರ್ಜಿ ಶಿಫ್ಟ್ ಆಗುತ್ತೆ, ಆ ಮ್ಯಾಸ್ಕ್ಯುಲೈನ್ ಎನರ್ಜಿ ಬರ್ತದೆ. ಇದು ಫೆಮಿನೈನ್ ಎನರ್ಜಿ. ಲೆಫ್ಟ್ ಹ್ಯಾಂಡ್ ಇಸ್ ಫೆಮಿನೈನ್, ರೈಟ್ ಹ್ಯಾಂಡ್ ಬಂದ್ಬಿಟ್ಟು ಮ್ಯಾಸ್ಕ್ಯುಲೈನ್ ಎನರ್ಜಿ. ಸೊ ಇಲ್ಲಿ ಶಿಫ್ಟ್ ಮಾಡ್ಕೊಬಹುದು. ನಿಮ್ಗೊಂದು ಇನ್ನೊಂದು ಹೇಳ್ತೀನಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಕೆಲವು ಹುಡುಗಿರು ಒಳ್ಳೆ ಟಾಮ್ ಬಾಯ್ ತರ ಆಡ್ತಿರ್ತಾರೆ, ಹುಡುಗನ್ ತರ ಆಡ್ತಿರ್ತಾರೆ, ಗಂಡು ಬೀರಿಗಳ ತರ ಆಡ್ತಿರ್ತಾರೆ. ಅವ್ರು ಅಬ್ಸರ್ವ್ ಮಾಡಿ ನೋಡಿ, 100% ಅವ್ರ ವಾಚ್ ಬಲ್ಗೈ ಕಟ್ಟಿರ್ತಾರೆ. ಯಾರು ಹೆಣ್ಮಕ್ಳು ಬಲ್ಗೈ ವಾಚ್ ಕಟ್ಟಿರ್ತಾರೋ ಅವರು ನೋಡಕ್ ಮಾತ್ರ ಹೆಣ್ಮಕ್ಳು ಅಷ್ಟೇ, ಅವರು ಪೂರ್ತಿ ಪ್ರಮಾಣದಲ್ಲಿ ಹುಡುಗರೇ ಆಗಿರ್ತಾರೆ. ಅದೇ ರೀತಿ ಗೊತ್ತು, ಅದೇ ರೀತಿ ನಡವಳಿಕೆ, ಅದೇ ರೀತಿ ಫ್ರೆಂಡ್ಸು. ಅವ್ರಿಗೆ ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಹೆಣ್ಮಕ್ಳು ಫ್ರೆಂಡ್ಸ್ ಬಾರಿ ಕಮ್ಮಿ ಇರ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಬರೀ ಗಂಡು ಮಕ್ಳೇ. ಅವ್ರು ಪಾರ್ಟಿ ಮಾಡೋದಾಗ್ಲಿ, ಟ್ರಿಪ್ ಹೋಗೋದಾಗ್ಲಿ, ಒಂದ್ ಕಡೆ ಎಲ್ಲಾರ ಜೊತೆ ಬೆರೆಯೋದಾಗ್ಲಿ, ಅವ್ರ ಸುತ್ತಮುತ್ತಲು ಕೂಡ ಹುಡುಗರೇ ಇರ್ತಾರೆ. ಅವರು ಕೂಡ ಬೇಕಾದ್ರೆ ಒಂದ್ ಬಾಫ್ ಕಟ್ ಮಾಡ್ಕೊಂಡು ಹುಡುಗನ್ ತರನೇ ಜೀನ್ಸ್ ಒಂದ್ ಟಿ ಶರ್ಟ್ ಹಾಕೊಂಡಿದ್ರು ಆಶ್ಚರ್ಯ ಇಲ್ಲ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಇದನ್ನ. ಸೊ ಅವಾಗ ಅರ್ಥ ಆಗುತ್ತೆ ಯಾವುದು ಫೆಮಿನೈನ್ ಎನರ್ಜಿ, ಯಾವುದು ಮ್ಯಾಸ್ಕ್ಯುಲೈನ್ ಎನರ್ಜಿ ಅನ್ನೋದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ. ಮತ್ತೆ ಇನ್ನೊಂದು, ಎಲ್ಲೋ ಒಂದು ಕಡೆ ನಿಮ್ಮ ಈಗ ಮೇಲ್ ಬಾಸ್ ಇದ್ದಾರೆ, ಹೆಣ್ಮಗು, ನೀವು ಹೆಣ್ಮಗು ಇದ್ದೀರಾ, ಲೆಫ್ಟ್ ಹ್ಯಾಂಡ್ ವಾಚ್ ಕಟ್ತಾ ಇದ್ದೀರಾ. ನೀವು ರೈಟ್ ಹ್ಯಾಂಡ್ ವಾಚ್ ಕಟ್ಟಿದಾಗ ಏನಾಗುತ್ತೆ, ಮ್ಯಾಸ್ಕ್ಯುಲೈನ್ ಮ್ಯಾನ್ ಪವರ್, ತುಂಬಾ ಜನ ಹುಡುಗರು ಕೂಡ ಅಟ್ರಾಕ್ಟ್ ಆಗ್ತಾರೆ. ಈಗ ನಿಮ್ಮ ಬಾಸ್ ಮೇಲಿದ್ದು ಗಂಡಸಿದ್ದು ಎಲ್ಲೋ ಒಂದ್ ಕಡೆ ನಿಮ್ಗೂ ಅವ್ರಿಗೂ ಯಾವಾಗ್ಲೂ ಕಿರಿಕಿರಿ ಆಗ್ತಾ ಇದೆ. ನೀವ್ ಏನ್ ಮಾಡಿದ್ರು ತಪ್ಪು ಹುಡುಕ್ತಿದ್ದಾರೆ. ವಾಚ್ ನ ಬಲ್ಗೈ ಕಟ್ಕೊಳಕ್ ಶುರು ಮಾಡ್ಕೊಂಡು ನೋಡಿ, ನಿಮ್ಗೂ ಅವ್ರಿಗೂ ಬಾಂಡಿಂಗ್ ಬೆಳೆಯುತ್ತೆ, ನಿಮ್ಮ ಅವರ ರಿಲೇಶನ್ಶಿಪ್ ಸರೋಗುತ್ತೆ. ಸೊ ಈ ರೀತಿ ಮಾಡ್ಕೊಂಡಾಗ ನಿಮ್ಮ ಎನರ್ಜೀಸ್ ನೋಡಿ, ಕೇವಲ ಬರೀ ವಾಚ್ ಗಳಿಂದ ನಮ್ಮಲ್ಲಿ ಆಫೀಸಲ್ಲಿ ನಡೆಯುವಂತ ಸಮಸ್ಯೆಗಳಿಂದ ಯಾವ ರೀತಿ ಪಾರಾಗುವಂಥದ್ದು, ಅಥವಾ ನಮ್ಮ ಮನೆಯಲ್ಲೇನೆ ಯಾಕೋ ನನ್ಗೂ ನಮ್ಮ ತಂದೆಗೂ ಆಗ್ತಾ ಇಲ್ಲ, ನನ್ಗೂ ನಮ್ಮ ತಾಯಿಗೂ ಆಗ್ತಾ ಇಲ್ಲ. ಸೊ ನೀವು ಚೇಂಜ್ ಮಾಡ್ಕೊಂಡು ವಾಚ್ ಚೇಂಜ್ ಮಾಡ್ಕೊಂಡು ನೋಡಿ. ಈಗ ನಿಮ್ಗೂ ಮತ್ತೆ ನಿಮ್ ತಂದೆಯವ್ರಿಗೂ ಅಡ್ಜಸ್ಟ್ ಆಗ್ತಿಲ್ವಾ, ವಾಚ್ ನ ಬಲ್ಗೈ ಕಟ್ಟೋದನ್ನ ರೂಢಿ ಮಾಡ್ಕೊಳ್ಳಿ. ನಿಮ್ಗೂ ಮತ್ತೆ ನಿಮ್ಮ ತಂದೆ ನಡುವೆ ಆ ಸಂಬಂಧ ಸುಧಾರಣೆ ಆಗತ್ತೆ. ಇಲ್ಲ ತುಂಬಾ ಜನ ನೋಡಿರ್ತೀನಿ ನಾನು, ಅಪ್ಪ ಮಗನೇ ಚಿಕ್ಕ ವಿಷಯಕ್ಕೂ ಸಿಡಿ ಅಂತ ಇರ್ತಾರೆ. ಅವ್ನ್ ಏನ್ ಮಾಡಂಗಿಲ್ಲ, ಬರೀ ಬೈಗಳನ್ನೇ, ಯಾಮಾರಿದ್ರೆ ಬೀಳ್ತಾ ಇರ್ತವೆ. ಸೊ ವಾಚ್ ನ ಬಲ್ಗೈ ಕಟ್ಕೊಂಡು ನೋಡಿ, ನಿಮ್ಗೂ ಮತ್ತೆ ನಿಮ್ಮ ತಂದೆ ನಡುವೆ ಆ ಬಾಂಡಿಂಗ್ ಬೆಳೆಯುತ್ತೆ. ಸೊ ಈ ರೀತಿ ಮಾಡ್ಕೊಂಡು ನಿಮ್ಮ ಸಂಬಂಧಗಳನ್ನ ಕೂಡ ಕೇವಲ ವಾಚ್ ಇಂದ ಸುಧಾರಣೆ ಮಾಡ್ಕೊಬಹುದು ಸ್ನೇಹಿತರೆ. ಸೊ ಈ ರೀತಿ ಮಾಡ್ಕೊಳ್ಳಿ. ಸಾಕಷ್ಟು ಜನನಿಗೆ ಈ ಅದ್ಭುತವಾದಂತ ಸೈನ್ಸ್ ನ ಸಾಕಷ್ಟು ಜನಕ್ಕೆ ಇನ್ನೂ ಗೊತ್ತೇ ಇಲ್ಲ, ಅದನ್ನೆಲ್ಲರಿಗೂ ಪರಿಚಯ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.